ಜೀವನದಲ್ಲಿ ಕಷ್ಟಗಳು ಬರುವುದು ಸಹಜ. ಆದರೆ ಆ ಕಷ್ಟಗಳನ್ನು ನಿರಾಶೆಯಿಂದ ನೋಡಿದರೆ ನಮ್ಮ ಮನಸ್ಸು ದುಃಖದಿಂದ ತುಂಬಿರುತ್ತದೆ. ಬದಲಿಗೆ ಇದು ಕೂಡ ಒಂದು ಪಾಠ. ಇದರಿಂದ ನಾನು ಇನ್ನಷ್ಟು ಬಲಿಷ್ಠನಾಗುತ್ತೇನೆ ಎಂದು ಯೋಚಿಸಿದರೆ ನಾವು ಧೈರ್ಯಶಾಲಿಯಾಗುತ್ತೇವೆ. ಉದಾಹರಣೆಗೆ, ವಿದ್ಯಾರ್ಥಿನಿ ಪರೀಕ್ಷೆಯಲ್ಲಿ ಸೋತರೂ ಮುಂದಿನ ಸಲ ಇನ್ನಷ್ಟು ಅಭ್ಯಾಸ ಮಾಡುತ್ತೇನೆ ಎಂದು ಯೋಚಿಸಿದರೆ ಅದೇ ಸೋಲು ದೊಡ್ಡ ಗೆಲುವಿಗೆ ಕಾರಣವಾಗುತ್ತದೆ. ಪಾಸಿಟಿವ್ ಥಿಂಕಿಂಗ್ ನಮ್ಮ ವ್ಯಕ್ತಿತ್ವವನ್ನು ಸುಧಾರಿಸುತ್ತದೆ. ನಾವು ನಗುತ್ತಾ ಒಳ್ಳೆಯ ಮಾತುಗಳನ್ನು ಆಡುತ್ತಾ ಬದುಕಿದರೆ ನಮ್ಮ ಸುತ್ತಲಿನವರಿಗೂ ಸಂತೋಷ ಹಂಚಬಹುದು. ನಾನು ಶ್ರಮಿಸುತ್ತೇನೆ, ನಾನು ಯಶಸ್ವಿಯಾಗುತ್ತೇನೆ ಎಂಬ ನಂಬಿಕೆಗಳು ನಮ್ಮ ಜೀವನದಲ್ಲಿ ಬೆಳದಿಂಗಳಂತೆ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ಸ್ನೇಹಿತರೆ, ನಾವು ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸೋಣ. ಕಷ್ಟಗಳು ಬಂದಾಗ ಇದು ತಾತ್ಕಾಲಿಕ, ಮುಂದಿನ ದಿನಗಳು ಸುಂದರ ಎಂದು ನಂಬೋಣ. ಪ್ರತಿದಿನ ಧನಾತ್ಮಕ ಮಾತುಗಳನ್ನು ಬೆಳೆಸಿಕೊಳ್ಳೋಣ. ಪಾಸಿಟಿವ್ ಥಿಂಕಿಂಗ್ ನಮ್ಮ ಜೀವನ ಯಶಸ್ಸು, ಸಂತೋಷಮಯ ಮತ್ತು ಶಾಂತಿಮಯ ಇಂದ ತುಂಬಿರುತ್ತದೆ. ಧನ್ಯವಾದಗಳು.